ವರ್ಷಗಳ ಕಾಲ ಬೇರೆ ಕಡೆ ಸಂಘ ಮಾಡ್ಕೊಂಡು ಕೆಲಸ ಮಾಡ್ತಾಯಿದ್ದೆ. ನಮ್ಮ ವೆಂಕಟೇಗೌಡರು ಅಂತ ನಮ್ಮ ಅಧ್ಯಕ್ಷರಾಗಿದ್ದಾರೆ ಈ ಸಂಘಕ್ಕೆ ಹಂಸಂದ್ರದ್ದು. ಅವ್ರ ಕಾಲದಲ್ಲಿ ಈ ಬಿಲ್ಡಿಂಗ್ ಎಲ್ಲ ಕಟ್ಟಿಸಿ ಜನಸೇವೆಗೆ ಕೊಟ್ಟರು ಅವರೆಲ್ಲ. ಅಲ್ಲಿಂದ ಆವಾಗ ಹೆಂಗೆ ನಡೀತಾ ಇತ್ತು ಸಹಕಾರಿ ಈ ಸಂಘ ಅಂತಂದರೆ, ತಾಲೂಕಲ್ಲಿ ರೈತರಿಗೆ ಏನೇನು ಬೇಕೋ ಎಲ್ಲ ಸವಲತ್ತುಗಳು ಇಲ್ಲಿಂದ ಕೊಡ್ತಾ ಇದ್ರು. ಎಲ್ಲ ಒಂದು ಇದು ಉಳ್ಳಾಗಿಂದ ಇಟ್ಕೊಂಡು ಟಿಕಾಸಿ ಇಟ್ಕೊಂಡು ಸೆಂಕೆ ಇಟ್ಕೊಂಡು ಎಲ್ಲ ಸೇರಿ ಕೊಡುವಂಥ ಕೆಲಸಗಳು ಆಗ್ತಾಯಿತ್ತು. ಅಲ್ಲಿ ಮಿಲ್ ಬೇರೆ ಇತ್ತು, ರೈಸ್ ಮಿಲ್ ಬೇರೆ ಮಾಡಿದ್ರಲ್ಲ, ರೈಸ್ ಮಿಲ್ ಕೂಡ ನಡೀತಾ ಇತ್ತು ಅಂತ ತಾಲೂಕಲ್ಲಿ ಅದ್ಭುತವಾದಂಥ ಒಂದು ಕೆಲಸ ಮಾಡ್ತಾಯಿತ್ತು ರೈತರಿಗೆ, ರೈತರ ಪರವಾಗಿ ಸಹಕಾರಿ. ಪರವಾಗಿ ದಿನಗಳಲ್ಲಿ ಏನಾಯಿತು ನಮ್ಗೆ ಅರ್ಥ ಆಗಲಿಲ್ಲ, ಏನಾಯಿತು ಅನ್ನೋದು ಹೇಳ್ಬಿಟ್ಟು ಆಮೇಲೆ ಒಂದು 20 ವರ್ಷಗಳ ಕಾಲ ಎಲ್ಲ ಲಾಸ್ ಆಗಿಬಿಟ್ಟು ಸಂಘ ಪ್ರತಿ 2-3 ಒಂದು ಇದು ಕೂಡ ಲಾಸ್ ಆಗಿಬಿಟ್ಟು ಅಲ್ಲಿ ಸುಮಾರು 100 ಎಕರೆ ಜಮೀನಿತ್ತು ನಮ್ಮದು. ಎಲ್ಲಿ ಸೂರ್ಯ ಕಲ್ಯಾಣ ಎಲ್ಲ 100 ಎಕರೆ ಜಮೀನಿತ್ತು. ಅದನ್ನು ಒಂದು ಸಲ ಒಂದು 15 ಸೈಟ್ ಮಾರಿ ಎಲ್ಲ ಮಾರಾಕ್ಬಿಟ್ಟು ಲಾಸ್ ಕವರ್ ಮಾಡಿದ್ರು. ಇನ್ನೊಂದು ಸೈಟ್ ಮಾಡಿಬಿಟ್ಟು ಅದನ್ನು ಮಾರಾಕ್ಬಿಟ್ಟು ಲಾಸ್ ಕವರ್ ಮಾಡಿದ್ರು. ನಾವು 10 ವರ್ಷ ಕೆಳಗಡೆ ಇಲ್ಲಿ ಬಂದಾಗ 50 ಲಕ್ಷ ನೆಟ್ ಲಾಸ್ ಇತ್ತು ಸಂಘ, ನೆಟ್ ಲಾಸ್ ಇತ್ತು ಎಲ್ಲ. ನಾವು ಬಂದಾದ್ಮೇಲೆ ಎಲ್ಲ ನಮ್ಮ ಸಹಕಾರಿ ನಿರ್ದೇಶಕರ ಜೊತೆ ಸೇರಿಕೊಂಡು ಎಲ್ಲ ಸಪೋರ್ಟ್ ಮಾಡಿದ್ರು. ನಮ್ಮ ಅವಾಗಂತೂ ವಿಶೇಷವಾಗಿ ನಮ್ಮಲ್ಲಿ ನಿರ್ದೇಶಕರಿಗೆ ಎಲ್ಲ ಸೇರಿಕೊಂಡು ನಾವಿನ್ನೇನು ಹೊಸದೇನು ಮಾಡಲಿಲ್ಲ, ಏನು ಮಿರಾಕಲ್ ಮಾಡೋಕ್ಕೆ ಬರಲಿಲ್ಲ. ಇರೋ ಲೀಕೇಜ್ ಇವತ್ತು ಪ್ರತಿ ವರ್ಷ ಕೂಡ ಈ 5 ವರ್ಷದಲ್ಲಿ ಹೇಳಬೇಕು ಅಂತಂದರೆ ಸುಮಾರು ಪ್ರತಿ ವರ್ಷ ಕೂಡ 4 ಲಕ್ಷ, 2020-21 4.5 ಲಕ್ಷ, 21-22ರಲ್ಲಿ 7.5 ಲಕ್ಷ, 22-23ರಲ್ಲಿ 14.5 ಲಕ್ಷ, 23-24ರಲ್ಲಿ 8,25,000. ಈ ವರ್ಷ ಕೂಡ 8.5 ಲಕ್ಷ ಲಾಭ ಬರುವಂಥ ಕೆಲಸ ಮಾಡಿದ್ದೀವಿ. ಲಾಸ್ ಎಲ್ಲ ಹೋಗ್ತಾ 50 ಲಕ್ಷ ನೆಟ್ ಲಾಸ್ ಹೋಗ್ತಾ ಆಮೇಲೆ ನಾವು ಇವತ್ತು ಬಿಲ್ಡಿಂಗ್ ಸುಮಾರು 63 ಲಕ್ಷ ಆಗಿದೆ. ಕೆಳಗಡೆ ಮೇಲೆ ಸೇರಿಕೊಂಡು 1 ಲಕ್ಷ ಕಟ್ಬಿಟ್ಟು ಬಿಲ್ಡಿಂಗ್ ಎಲ್ಲ ಉದ್ಘಾಟನೆ ಮಾಡೋದು ನಮ್ಮ ಎಲ್ಲ ಸ್ನೇಹಿತರು ಎಲ್ಲ ಸೇರಿಕೊಂಡಿದ್ದಾರೆ. ಸೇವೆಗೆಲ್ಲ ಸಹಕಾರಿ ಸಂಘಗಳ ಸಹಕಾರಿಗಳ ಸೇವೆ ಕೊಡುವಂಥ ಕೆಲಸ ಇವತ್ತು ಅವೆಲ್ಲ ಸೇವೆ ಮಾಡಿದ್ದೀವಿ. ಆಮೇಲೆ ನಮ್ಮದು ಬೇರೆ ಬೇರೆ ಕಾರ್ಯಕ್ರಮಗಳೆಲ್ಲ ಇತ್ತೆಲ್ಲ. ನಾನು ರಮಾಪುರ ವ್ಯವಸಾಯ ಸೇವಾ ಸಂಘ ನಿರ್ದೇಶಕರಾಗಿ ಸುಮಾರು 30 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೆ. ಅಲ್ಲೂ ಕೂಡ ನಾವು ಕೂತ್ಕೊಳ್ಳೋದಕ್ಕೆ ಒಂದು ಬಿಲ್ಡಿಂಗ್ ಇರಲಿ. ಇವತ್ತು ಅಲ್ಲಿ ಕೂಡ 2 ಸುಸಜ್ಜಿತವಾದಂಥ ಕಟ್ಟಡ ಕಟ್ಟಿದ್ದೀವಲ್ಲ ರಮಾಪುರದಲ್ಲಿ ಅಂತ ನಮ್ಮ ಮಗಳು ಭಾಳ ಚೆನ್ನಾಗಿ ನಡೀತಾ ಇತ್ತು. ಆವಾಗ ನಾವು ಸಾಲ ಕೊಟ್ಟಾಗ ತಾಲೂಕಲ್ಲಿ ಹೈಯೆಸ್ಟು ಸಾಲ ಮನ್ನಾ ಸಿಕ್ಕಿರೋದು ನಮ್ಮ ಒಂದು ಸೊಸೈಟಿಗೆ. ಬೇರೆ ತಾಲೂಕೆಲ್ಲ ಬಂದಿದೆ, ಸೊಸೈಟಿಲೆಲ್ಲ ಸುಮಾರು ಬಂದಿದ್ದಾರೆ. ಹಂಗೆ ನಡೀತಾ ಇತ್ತು ಅದೆಲ್ಲ. ಆಮೇಲೆ DCC ಬ್ಯಾಂಕ್ ಡೈರೆಕ್ಟ್ರ್ ಮಾಡಿದಾಗ ನಮ್ಮ ಶಾಸಕರ ನಮ್ಮ ಆ ಒಂದು ಆಶೀರ್ವಾದದಿಂದ ಅಲ್ಲೂ ಕೂಡ ನಮ್ಗೆ ಗುರುತಿರಬೇಕು ಅಂತ ಹೇಳ್ಬಿಟ್ಟು ಬ್ಯಾಂಕ್ ನಿಮಗೆಲ್ಲ ಮೊದಲು ನೋಡಿರ್ಬೋದಲ್ಲ. DCC ಬ್ಯಾಂಕ್ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಸಾಲ ಕೊಟ್ಟು ಸಾವಿರಾರು ಜನ ರೈತರಿಗೆಲ್ಲ ಮತ್ತು ಹೆಣ್ಮಕ್ಳಿಗೆಲ್ಲನೂ ಬಡ್ಡಿ ಇಲ್ದಂಗೆ ಸಾಲ ಕೊಡೋದು ವ್ಯವಸ್ಥೆ ಮಾಡ್ತಾರೆ. ಆಮೇಲೆ ಆ ಟೈಮಲ್ಲಿ ನನಗೆ ನನ್ನ ಬೋರ್ಡಲ್ಲಿ ಯಾರು ಎದುರಿಡ್ತಿಲ್ಲ. ನನಗೆ ನಮ್ಮ 2 ಜಿಲ್ಲೆಗಳಲ್ಲಿ ಅಂಥ ಬಿಲ್ಡಿಂಗ್ ಎಲ್ಲೂ ಯಾರೂ ಕಟ್ಟಿಲ್ಲ. ನಮ್ಮ ತಾಲೂಕಲ್ಲಿ ಕಟ್ಟಿರ್ತಕ್ಕಂಥ DCC ಬ್ಯಾಂಕ್ ಬಿಲ್ಡಿಂಗ್ ಅಂತ ಬಿಲ್ಡಿಂಗ್ನ 2 ಜಿಲ್ಲೆ ಎಲ್ಲೂ ಕಟ್ಟೇ ಇಲ್ಲ. ನಾಗರಾಜಪುರ ಜೊತೆ ನಮ್ಮ ಗೋಂದ್, ವಿಶೇಷವಾಗಿ ನಮ್ಮ ಗೋಂದ್ ಗೌಡ್ರು ಅವರು ಬರ್ತಾರೆ, ಒಂದು ಅರ್ಧ ಗಂಟೆ ಬರ್ತೀನಿ ಅಂತ ಹೇಳಿದ್ದಾರೆ. ಅವರು ನನ್ನ ವಿಚಾರವಾಗಿ, ನಮ್ಮ ತಾಲೂಕು ವಿಚಾರವಾಗಿ ಯಾವಾಗಲೂ ಮುಂಚೂಣಿಯಲ್ಲಿ ಇರ್ತಾಯಿದ್ರು. ಏನು ಹೇಳಿದ್ರು ಕೂಡ ಇಲ್ಲ ಅಣ್ಣ ಅಂತ ಹೇಳ್ತಿಲ್ಲ. ನಾನು ಹೇಳಿದ ತಕ್ಷಣ ಆಯ್ತು ಅಂದರೆ ನೀನು ಏನು ಮಾಡ್ತೀನಿ ಮಾಡೋಣ, ನಾನು ಸಪೋರ್ಟ್ ತಗೊಂಡು ಅಂಥ ದೊಡ್ಡ ಬಿಲ್ಡಿಂಗ್ ಕಟ್ಟಿರೋದು. ಅದು ಕೂಡ ನಮ್ಮ ಸರ್ಕಾರಿ ಸೇವೆ ಕೊಟ್ಟಿದ್ದೀವಿ. ಇವತ್ತು ಕೂಡ 10 ವರ್ಷ ನಾನು ಮೊದಲೊಂದು ಟರ್ಮ್ ಆಗಿದೆ. ಆಮೇಲೆ 10 ವರ್ಷದಲ್ಲಿ ಕಟ್ಟಿರೋದನ್ನಿದ್ದೀನಿ. ಇಲ್ಲಿ ಕೂಡ ವಿಶ್ಲೇಷಿತ ಬಿಲ್ಡಿಂಗ್ ಕಟ್ಟಿ ಇವತ್ತು ನಮ್ಮ ಸಹಕಾರಿ ನಮ್ಮ ತಾಲೂಕು ಅರ್ಚನೆ ಮಾಡುವಂಥ ಕೆಲಸ. ನಮ್ಮದು ಬೇರೆ ಬೇರೆ ಒಂದು ಇದಿತ್ತು, ಪ್ಲಾನ್ ಇತ್ತು, ನಮ್ಮದೆಲ್ಲ ಯೋಜನೆಗಳಿತ್ತು ನಮ್ಮದು, ನಮ್ಮ ಅಣ್ಣಂದೆಲ್ಲ. ಇಲ್ಲಿ ಪ್ರತಿ ಸೊಸೈಟಿಯಲ್ಲೂ ಕೂಡ ಒಂದು ರೈತ ಬಜಾರ್ ಮಾಡಬೇಕು ಅನ್ನೋ ಕಾರ್ಯಕ್ರಮ. ನಮ್ಮ ಸೊಸೈಟಿಯಲ್ಲಿ ಕೂಡ ತಾಲೂಕು ಸೊಸೈಟಿಯಲ್ಲಿ ತಾಲೂಕೆಲ್ಲ ರೈತ ಬಜಾರ್ ಕಾರ್ಯಕ್ರಮ ಮಾಡಬೇಕು ಅಂತ. ರೈತ ಬಜಾರ್ ಅಂದರೆ ಕನ್ಸ್ಯೂಮರ್ ಟು ಪ್ರೊಡ್ಯೂಸರ್ ಟು ಕನ್ಸ್ಯೂಮರ್ ಅಂತ, ಉತ್ಪಾದಕರಿಂದ ಡೈರೆಕ್ಟಾಗಿ ಗ್ರಾಹಕರಿಗೆ ಹೋಗುವಂಥ ಕೆಲಸ. ಬೇರೆ ರೈತರಿಗೆ ಏನೇನು ಬೇಕಾಗುತ್ತೆ, ಔಷಧಿ ಇರ್ಬೋದು, ಗೊಬ್ಬರ ಇರ್ಬೋದು, ಆಮೇಲೆ ಬೇರೆ ಬೇರೆ ಏನೇನು ಬೇಕಾಗುತ್ತೆ ಎಲ್ಲ ನೇಗಿಲು ಇರ್ಬೋದು, ಇನ್ನೊಂದು ಇರ್ಬೋದು, ಟ್ರ್ಯಾಕ್ಟರ್ ಇರ್ಬೋದು ಮಾಡಬೇಕು ಅಂತ ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡಿದ್ವಿ. ಆದರೆ ಅಷ್ಟೊತ್ತಿಗೆ ನಮ್ಮ ಕರ್ಮ ಆಯಿತು. ಆಮೇಲೆ ರಾಜಕೀಯ ವ್ಯತ್ಯಾಸಗಳಿಂದ ಆ ಬ್ಯಾಂಕ್ ಇವಾಗ ಏನಾಗಿದೆ ಅಂತ ನಾನು ಹೇಳಬೇಕು, ನಿಮಗೆ ಗೊತ್ತಾಗಿದೆ. ಹಂಗಾಗ್ಬಿಟ್ಟು ಅದು ಸ್ಟಾಪ್ ಆಗಿದೆ. ನಮ್ಮದಂತೂ ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕು ಒಂದು TFP ಸಭೆ, ಆ ಜಿಲ್ಲೆಯಲ್ಲಿ ಶ್ರೀನಿವಾಸಪುರ TFP ಸಭೆ ಸೆಲೆಕ್ಟ್ ಮಾಡಿದ್ವಿ. ಫಸ್ಟ್ ಫೇಸಲ್ಲಿ ಅದನ್ನು 2 ರೈತ ಬಜಾರ್ ಮಾಡಬೇಕು ಅಂತ. ಅದು ಕಾರ್ಯಕ್ರಮ ಮುಂದೆ ನೋಡೋಣ, ಆದರೆ ಮಾಡೋಣ. ಈ ಥರ ಈ ಕೆಲಸ ಮಾಡಿಕೊಂಡು ಬಂದು ಇವತ್ತು ನಾವು ಎಲ್ಲೆಲ್ಲಿ ಕೆಲಸ ಮಾಡಿದ್ದೀವಿ ಅಲ್ಲೆಲ್ಲ ನನಗೆ ಗುರ್ತಿದೆ.
ನಾವು ಬರುತ್ತೆ ಹೋಗುತ್ತೆ, ಅಧಿಕಾರ ಯಾರು ಬರ್ತದೆ ಹೋಗ್ತದೆ. ಆದರೆ ಅಧಿಕಾರ ಬಂದಾಗ ನಾವೇನು ಮಾಡಿದ್ದೀವಿ, ಜನಗಳಿಗೆ ಏನು ಮಾಡಿದ್ದೀವಿ ಅನ್ನೋದೇ ನಮ್ಮ ಹಿಂದೆ ಬರುವಂಥ ಕೆಲಸ. ಅದೊಂದು ನಮ್ಮ ಶಾಸಕರ ಒಂದು ಸಹಕಾರದಿಂದ, ಅವರೊಂದು ಆಶೀರ್ವಾದದಿಂದ ನಮ್ಮ ತಾಲೂಕಲ್ಲಿ ನನ್ನ ಆತ್ಮಸಾಕ್ಷಿಗೆ ಸಮಾಧಾನ ಅಂತ ಕೆಲಸ ಮಾಡಿದ್ದೇನೆ. ಅಧಿಕಾರ ಇರುತ್ತೆ ಹೋಗುತ್ತೆ, ಸೆಪರೇಟ್ ಅಂತ ಅಧಿಕಾರ ಇದ್ದರೆ ಇರ್ತೀವಿ, ಇಲ್ಲ ಅಂತಂದರೆ ಹೋಗ್ತೀವಿ. ಆದರೆ ನಮ್ಮ ಕುರಿತು ಯಾವಾಗಲೂ ಕೂಡ ಕಾಣುವಂಥ ಕೆಲಸ ನಾವು ಮಾಡಿದ್ದೀವಿ ಅಂತ ನಮ್ಮ ಗಮನಕ್ಕೆ ತರ್ತಾ, ವಿಶೇಷವಾಗಿ ಕಮ್ಮಿಯಾಗಿದೆ. ಇವೆಲ್ಲ ಬರೀ ಬಿಲ್ಡಿಂಗ್ ಕಟ್ಟಿದ್ದೀವಿ ಇಲ್ಲಾಯಿತು ಅಂತ ಆಗೋದಿಲ್ಲ. ರೈತರಿಗೆ ಆಗುವಂಥ ಕೆಲಸಗಳು ಮಾಡಬೇಕಿದ್ರಲ್ಲೆಲ್ಲ ಗೊಬ್ಬರ ಮಾಡೋದಾಗಿರ್ಬೋದು, ಬೇರೆ ಬೇರೆಲ್ಲ ಮಾಡಬೇಕು ಅಂತ ಸ್ಕೀಮ್ ಮಾಡಿದ್ವಿ. ಅದರ ಕಾರಣದಿಂದ ಡಿಲೇ ಆಗಿದೆ. ಮುಂದಿನ ದಿನಗಳಲ್ಲಿ ನೋಡಿ ಏನು ಮಾಡಬೇಕು ಅನ್ನೋದು ಮಾಡಿಬಿಟ್ಟು ಅದನ್ನು ಕೂಡ ನಾವು ಮಾಡೋಂಥ ವ್ಯವಸ್ಥೆ ಮಾಡ್ತೀವಿ. ಇದರಿಂದ ಯಾಕೆ ಕಟ್ಟಿದ ಬಿಲ್ಡಿಂಗ್ ಅಂತಂದರೆ ರೋಡ್ ಹೋಗುತ್ತೆ ಅಂತ ಎಲ್ಲ ಹೇಳ್ತಾ ಇದ್ರಲ್ಲ. ಇವತ್ತು RRS ನ್ಯೂಸ್ ಗೌರಿಬಿದನೂರು ವರದಿ. ಗೌರಿಬಿದನೂರು ತಾಲೂಕು ವ್ಯವಸಾಯ ಉತ್ಪನ್ನಗಳ ಮಾರಾಟ ಸಹಕಾರ ಸಂಘದ ನೂತನ ಕಟ್ಟಡ ಉದ್ಘಾಟನೆ. ಮಾಜಿ ಸಚಿವರು ಡಾಕ್ಟರ್ HN ಪ್ರಾಧಿಕಾರದ ಅಧ್ಯಕ್ಷರೂ ಆದ NH ಶಿವಶಂಕರ್ ರೆಡ್ಡಿ ಅವರ ಅಮೃತ ಹಸ್ತದಿಂದ ಕಟ್ಟಡದ ಉದ್ಘಾಟನೆಯನ್ನು ನೆರವೇರಿಸಿದರು. ಸಂಘದ ಅಧ್ಯಕ್ಷರು ಮತ್ತು ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತರಾದ ಮರಳೂರು ಹನುಮಂತ್ ರೆಡ್ಡಿ ಅವರು ಮಾತನಾಡಿ, ಸುಮಾರು 50 ಲಕ್ಷ ರೂಪಾಯಿ ನಷ್ಟದಲ್ಲಿದ್ದ ಈ ಸಂಘವನ್ನು ನಾವು ಮತ್ತು ನಮ್ಮ ನಿರ್ದೇಶಕರ ಸಹಕಾರದಿಂದ ನಷ್ಟವನ್ನೆಲ್ಲ ತುಂಬಿ ಸುಮಾರು 50 ಲಕ್ಷ ರೂಪಾಯಿಗಳ ಕಟ್ಟಡವನ್ನು ಕಟ್ಟಿ 63 ಲಕ್ಷ ರೂಪಾಯಿಯ ಲಾಭದಲ್ಲಿ ಉಳಿಯುವಂತೆ ಸಂಘವನ್ನು ಮಾಡಿದ್ದೇವೆ. ನನ್ನ ಅಧಿಕಾರ ಅವಧಿಯಲ್ಲಿ ಇಂತಹ 3 ಕಟ್ಟಡಗಳನ್ನು ಕಟ್ಟಿ ಅಧಿಕಾರ ಯಾವ ರೀತಿ ಮಾಡುವುದು ಅನ್ನೋದನ್ನ ತೋರಿಸಿಕೊಟ್ಟಿದ್ದೇವೆ ಎಂದು ಆನಂದಿಸಿದರು. ಈ ಸಮಯದಲ್ಲಿ ಡಾಕ್ಟರ್ HN ಪ್ರಾಧಿಕಾರದ ಅಧ್ಯಕ್ಷರಾದ ಶಿವಶಂಕರ್ ರೆಡ್ಡಿ ಅವರು, ಸಂಘದ ಜಿಲ್ಲಾ ನಿರ್ದೇಶಕರಾದ ನಾಗರಾಜ್ ರವರು, ಅಪೆಕ್ಸ್ ಬ್ಯಾಂಕ್ನ ನಿರ್ದೇಶಕರಾದ ಎಂ ಗೋವಿಂದೇಗೌಡರು ಮತ್ತು ಸಂಘದ ಉಪಾಧ್ಯಕ್ಷರಾದ ರಮೇಶ್ ನಾಯಕರವರು, ನಿರ್ದೇಶಕರುಗಳಾದ NS ರವಿಚಂದ್ರ ರೆಡ್ಡಿ, H ನಾಗಭೂಷಣ ರೆಡ್ಡಿ, KH ಸತೀಶ್ ಕುಮಾರ್, ಶ್ರೀಮತಿ ಪ್ರಮೀಳಾ ಬಾಲಾಜಿ, RK ನಂಜಪ್ಪ, G ರಾಮರೆಡ್ಡಿ, KR ನರಸಿಂಹರೆಡ್ಡಿ, ವೆಂಕಟಶಿವಾರೆಡ್ಡಿ, G ಸಿದ್ದಪ್ಪ, CA ರಮೇಶ್, JV ಈಶ್ವರಪ್ಪ, ಶ್ರೀಮತಿ ನಸೀಮಾ, ಪ್ರಕಾಶ ರೆಡ್ಡಿ, ಮಂಚೇನಹಳ್ಳಿ ಪ್ರಕಾಶ್ ಇನ್ನೂ ಮುಂತಾದ ಎಲ್ಲಾ ಮುಖಂಡರು ಉಪಸ್ಥಿತರಿದ್ದರು.